ಭಾಗವತದ ಸ್ಕಂಧಗಳಲ್ಲಿ 12 ಸ್ಕಂಧಗಳಲ್ಲಿ ಏನು ವಿಷಯಗಳನ್ನು ಒಂದೊಂದಾಗಿ ಮುಖ್ಯವಾಗಿ ಹೇಳಿದ್ದಾರೆ ಅಂತ ನೋಡಬೇಕು. ಮೊದಲನೇ ಸ್ಕಂದ ಭಾಗವತ ಪರೀಕ್ಷಿತನ ಜನ್ಮ ವೃತ್ತಾಂತ, ಕುಂತಿ ಸ್ತೋತ್ರ, ಭೀಷ್ಮಸ್ತವ ರಾಜ, ಭಾಗವತ ಆಗತಿ ಹೇಗಾಯಿತು, ಯಾರು ರಚನೆ ಮಾಡಿದರು, ಇದೆಲ್ಲ ವಿವರಣೆಯನ್ನು ಕೊಡ್ತಾರೆ. ಹಾಗೆ ಕಲಿ ನಿಗ್ರಹ ಮಾಡಿದ ಪರೀಕ್ಷಿತ ರಾಜನ ಕಥೆ, ಕಲಿಯನ್ನೇ ನಿಗ್ರಹಿಸಿದ ಅಂತ. 2ನೇ ಸ್ಕಂದ ಭಾಗವತದಲ್ಲಿ ಬ್ರಹ್ಮನಾರದರ ಸಂವಾದದ ಮೂಲಕ ಸೃಷ್ಟಿಯ ಮಹಿಮೆಯನ್ನು ಹೇಳ್ತಾರೆ. ಹಾಗೆ ವರಾಹ ಅವತಾರದ ಚಿಂತನೆ. 3ನೇ ಸ್ಕಂದದಲ್ಲಿ ಕರ್ದಮರ ಮಗನಾಗಿ ಕಪಿಲ ಅವತಾರ ಮಾಡಿದ್ದು, ತನ್ನ ತಾಯಿ ದೇವಹೂತಿಗೆ ಮುಕ್ತಿ ಸಾಧನ ಮಾಡಿಕೊಳ್ಳುವ ಉಪಾಯಗಳನ್ನು ವಿವರಣೆ ಮಾಡ್ತಾನೆ. ಅದು ಕಪಿಲ ಗೀತೆ ಅಂತ ಪ್ರಸಿದ್ಧ. 4ನೇ ಸ್ಕಂದ ಭಾಗವತದಲ್ಲಿ ದಕ್ಷಾಧ್ವರ ಧ್ವಂಸ, ಮಹಾತ್ಮರನ್ನು ದ್ರೋಹ ಮಾಡಬಾರ್ದು, ದ್ವೇಷ ಮಾಡಬಾರ್ದು, ಮಹಾತ್ಮರಿಗೆ ದ್ರೋಹ ಎಸಗಬಾರ್ದು ಅಂತ ಹೇಳುವ ಕಥೆ. ಧ್ರುವೋಪಾಖ್ಯಾನ, ಪೃಥುಚಕ್ರವರ್ತಿಯ ಕಥೆ, ಪುರಂಜನನ ಚರಿತ್ರೆಯನ್ನು ಒಳಗೊಂಡು 4ನೇ ಸ್ಕಂದ ಬರ್ತದೆ. 5ನೇ ಸ್ಕಂದ ಶ್ರೀಮದ್ ಭಾಗವತದಲ್ಲಿ ಪ್ರಿಯವ್ರತ ರಾಜನ ಚರಿತ್ರೆ, ದೇಶ ಆಳಿದ ಭರತನ ಕಥೆ, ಭೂಗೋಳ ಹಾಗೂ ಖಗೋಲಗಳ ವಿಸ್ತಾರ, ಋಷಭನ ಉಪದೇಶ, ನರಕಗಳ ವಿಸ್ತಾರ, ಇವುಗಳನ್ನು ಒಳಗೊಂಡು 5ನೇ ಸ್ಕಂದ ಬಂದಿದೆ. 6ನೇ ಸ್ಕಂದ ಶ್ರೀಮದ್ ಭಾಗವತದಲ್ಲಿ ಹರಿನಾಮ ಸ್ಮರಣೆಯ ಮಹತ್ವ, ಅಜಾಮಿಳನ ಉಪಾಖ್ಯಾನ, ನಾರಾಯಣ ವರ್ಮದ ವಿಶೇಷತೆ, ನಾರದರು ಮಾಡಿದ ಶಬಲಾಶ್ವ ಹರಿಯೇಶ್ವರಿಗೆ ಆಧ್ಯಾತ್ಮಿಕ ಪ್ರಶ್ನೆ, ದಿತಿ ಪಡೆದಂತಹ ಮರುದೇವತೆಗಳು ಉತ್ಪತ್ತಿಯ ಕಥೆಯನ್ನು 6ನೇ ಸ್ಕಂದ ಹೇಳ್ತದೆ. 7ನೇ ಸ್ಕಂದ ಶ್ರೀಮದ್ ಭಾಗವತದಲ್ಲಿ ಭಗವಂತ ವಿಷಮನಲ್ಲ, ಅವನು ಸಮನಿದ್ದಾನೆ ಅಂತ ಸ್ಥಿರ ಮಾಡಿಸ್ತದೆ. ಪ್ರಹ್ಲಾದನ ಕಥೆ, ಲಕ್ಷ್ಮೀ ನರಸಿಂಹನ ಉಪಾಖ್ಯಾನ. 8ರಲ್ಲಿ 14 ಮನ್ವಂತರಗಳಲ್ಲಿ ಭಗವಂತ ತನ್ನ ಭಕ್ತರ ಮೇಲೆ ಕರುಣೆ ತೋರಿ ಅವತಾರ ಮಾಡಿ ಅವರವರ ಆಪತ್ತುಗಳನ್ನು ಪರಿಹಾರ ಮಾಡ್ತಾನೆ ಹೇಗೆ ಎನ್ನುವುದರ ಕಥೆ. ವಾಮನ ಅವತಾರ, ಕೂರ್ಮಾವತಾರ, ಮೋಹಿನಿ ಅವತಾರ, ಧನ್ವಂತರಿ, ಹರಿ ಅಂತ ಅವತಾರ, ಗಜೇಂದ್ರ ಮೋಚನೆ ಮಾಡಿದ್ದು, ಇದೆಲ್ಲ 8ನೇ ಸ್ಕಂದದಲ್ಲಿ ಬರ್ತದೆ. 9ರಲ್ಲಿ ಪರಶುರಾಮ, ದತ್ತಾತ್ರೇಯ, ರಾಮಾವತಾರದ ಕಥೆಯನ್ನು ವಿವರಣೆ ಮಾಡ್ತಾರೆ. ಹರಿಭಕ್ತರಾದ ರಾಜರ್ಷಿಗಳ ಕಥೆಯನ್ನು ಹೇಳ್ತಾರೆ. 10ನೇ ಸ್ಕಂದದಲ್ಲಿ ಕೃಷ್ಣಾವತಾರವನ್ನು ವಿಸ್ತಾರವಾಗಿ ಶ್ರವಣ ಮಾಡಿಸ್ತಾರೆ. ಬಾಲ್ಲೀಲೆಗಳನ್ನು ಕೌಮಾರದಲ್ಲಿ ನಡೆಸಿದ್ದು, ಯೌವನದಲ್ಲಿ ಕೃಷ್ಣ ಮಾಡಿದ ಕಥೆಗಳು, ಪೂರ್ವಾರ್ಧ ಉತ್ತರಾರ್ಧ ಅಂತ 2 ಭಾಗಗಳಲ್ಲಿ ಕೃಷ್ಣನ ಕಥೆಯನ್ನೇ ಹೇಳ್ತಾರೆ. ಕೃಷ್ಣ ಭಕ್ತವತ್ಸಲನ್ ಯಾಕೆ, ಭಕ್ತಾಪರಾಧ ಸಹಿಷ್ಣು ಅಂತ ಹೇಗೆ, ಕರುಣಾಸಾಗರ ಅಂತ ಹೇಗೆ ತಿಳಿಬೇಕು, ಇದೆಲ್ಲ ಕಥೆಗಳು ಕೃಷ್ಣಂದು 10ನೇ ಸ್ಕಂದದಲ್ಲಿ ಬರ್ತದೆ. 11ನೇ ಸ್ಕಂದದಲ್ಲಿ ಜಾಯಂತೆಯ ಉಪಾಖ್ಯಾನ, ಉದ್ಧವನಿಗೆ ಶ್ರೀಕೃಷ್ಣ ಉಪದೇಶ ಮಾಡಿದ ಗೀತೆ, ಉದ್ಧವ ಗೀತೆ, ಭಾಗವತ ಧರ್ಮಗಳನ್ನು ವಿಸ್ತಾರ ಮಾಡ್ತಾರೆ. 12ರಲ್ಲಿ ಬುದ್ಧಾವತಾರದ ಚರಿತ್ರೆ ಹಾಗೂ ಕಲ್ಕಿ ಅವತಾರದ ಬಗ್ಗೆ ಹೇಳಿ ಪರೀಕ್ಷಿದ್ರಾಜನಿಗೆ ಭಾಗವತವನ್ನು ಮುಕ್ತಾಯ ಮಾಡ್ತಾರೆ ಶುಕಮುನಿಗಳು. ಮುಂದೆ ಸೂತ ಪುರಾಣಿಕರು ಮಾರ್ಕಾಂಡೇಯರ ಕಥೆಯನ್ನು ಶೌನಕರಿಗೆ ಉಪದೇಶ ಮಾಡ್ತಾ ಮುಕ್ತಾಯ ಮಾಡಿ ದೇವರಲ್ಲಿ ಸಮರ್ಪಣೆ ಮಾಡ್ತಾರೆ. ಇದೇ ಶ್ರೀಮದ್ ಭಾಗವತದ ಮುಖ್ಯ ಅಂಶ ಅಂತ ತಿಳಿಬೇಕು.